ಕಾವಿಧಾರಿಗಳನ್ನ ಬಸವ ತಾಲಿಬಾನಿಗಳು ಎಂಬ ಕಾಡಸಿದ್ದೇಶ್ವರ ಶ್ರೀಗಳ ಹೇಳಿಕೆಯ ವಿಚಾರವಾಗಿ ಬೀದರ್ನಲ್ಲಿ ಬಸವ ಗಂಗೋತ್ರಿ ಪೀಠದ ಜಗದ್ಗುರು ಚನ್ನಬಸವ ಸ್ವಾಮೀಜಿ ಕಿಡಿಯನ್ನ ಕಾರಿದ್ದಾರೆ. ಕನ್ನೇರಿ ಶ್ರೀಗಳಿಗೆ ಸ್ವಾಮೀಜಿ ಆಗುವ ಯಾವ ಲಕ್ಷಣಗಳು ಹಾಗೂ ಅರ್ಹತೆ ಇಲ್ಲ. ಅವರ ನ್ಯಾಲಿಗೆ ಹಾಗೂ ಹೃದಯ ಎರಡಕ್ಕೂ ಸಂಸ್ಕಾರವಿಲ್ಲ. ಬಾಯಿ ಬಿಟ್ಟರೆ ಅಶ್ಲೀಲ ಪದಗಳು ಹಾಗೂ ಬೈಗುಳಗಳನ್ನೇ ಅವ್ರ ಬಾಯಿಂದ ಉದುರುತ್ತವೆ. ಅವರು ಕಾಡಸಿದ್ದೇಶ್ವರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ. ಜನರು ಕಾಡಸಿದ್ದೇಶ್ವರ ಸ್ವಾಮೀಜಿ ಎನ್ನುತ್ತಿಲ್ಲ, ಕಾಡು ಪ್ರಾಣಿ ಅಂತಿದ್ದಾರೆ. ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಫೋಟೋ ಬರಲಿ ಅಂತ ಇಂತಹ ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಯಾವುದೋ ಒಂದು ಪಕ್ಷವನ್ನ ಸಂತೋಷಪಡಿಸಲು ಈ ರೀತಿ ಟೀಕೆಗಳನ್ನು ಮಾಡ್ತಿದ್ದಾರೆ. ಕನ್ನೇರಿ ಮಠದ ಸ್ವಾಮೀಜಿ ತುಂಬಾ ಕೆಟ್ಟ ಪದಗಳನ್ನು ಈಗಾಗಲೇ ಬಳಸಿದ್ದಾರೆ. ಈ ಎಲ್ಲ ಬೈಗುಳಗಳನ್ನು ಕೇಳಿ ನಾವು ಸುಮ್ಮನೆ ಕೂತ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಬಸವ ಭಕ್ತರೆಲ್ಲರೂ ಒಟ್ಟಾಗಿ ಕನ್ನೇರಿ ಶ್ರೀಗಳ ವಿರುದ್ಧ ಹೋರಾಟ ಮಾಡಲು ತಯಾರಾಗಬೇಕು. ಇದನ್ನೆಲ್ಲ ಕೇಳಿ ನಾವು ಬಾಯಿ ಮುಚ್ಚಿ ಕೂತ್ರೆ ಇನ್ನಷ್ಟು ತಮ್ಮ ಬಾಯಿಯನ್ನು ಹರಿಬಿಡ್ತಾರೆ. ಅದರಿಂದ ಅವರಿಗೆ ಎಚ್ಚರಿಕೆ ನೀಡಲು ವಿರಕ್ತರೆಲ್ಲರೂ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಬಸವ ಭಕ್ತರಿಗೆ ಹಾಗೂ ವಿರಕ್ತ ಮಠಗಳ ಪೀಠಾಧಿಪತಿಗಳು ಜಗದ್ಗುರು ಚನ್ನಬಸವ ಸ್ವಾಮೀಜಿ ಈ ರೀತಿ ಒಂದು ಕಿವಿ ಮಾತನ್ನ ಹೇಳಿರುವಂಥದ್ದು. ಇದೇ ವೇಳೆ ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ನೇರವಾಗಿ ಅವರ ಜೊತೆ ಚಿಟ್ ಚಾಟ್ ಅನ್ನ ಮಾಡಿದ್ದಾರೆ. ಹಾಗಿದ್ರೆ ಸ್ವಾಮೀಜಿ ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಕನ್ನೇರಿ ಮಠದ ಸ್ವಾಮಿಗೆ ಮೊದಲನೇದು ಹೇಳಬೇಕಂದ್ರೆ, ಆ ಸ್ವಾಮಿ ಆಗಲಿಕ್ಕೆ ಆತನಿಗೆ ಒಂದು ಯಾವ ಲಕ್ಷಣಗಳು ಇಲ್ಲ, ಅರ್ಹತೆಯೂ ಇಲ್ಲ. ಅವರು ನಾಲಿಗೆಗೆ ಸಂಸ್ಕಾರ ಇಲ್ಲ, ಅವರ ಹೃದಯಕ್ಕೆ ಸಂಸ್ಕಾರ ಇಲ್ಲ. ಬಾಯಿ ಬಿಟ್ಟರೆ ಬರೀ ಆ ಒಂದು ಅಶ್ಲೀಲ ಪದಗಳು ಮತ್ತು ಬೈಗಳೇ ಆ ಮಾತಿನಲ್ಲಿ ಉದುರ್ತವೆ ಅವ್ರ ಬಾಯಿಯಿಂದ. ಅದಕ್ಕಾಗಿ ಮೊದಲು ಅವರು ಸ್ವಾಮಿ ಆಗಲಿಕ್ಕೆ ಯೋಗ್ಯ ಅಲ್ಲ. ಇನ್ನೊಂದು, ಅವನು ಲಿಂಗಾಯತ ಧರ್ಮದ ಅನುಯಾಯಿ ಆಗಿದ್ದರೂ ಕೂಡ ಕಾಡಸಿದ್ದೇಶ್ವರ ಶರಣರ ಒಂದು ಮಹಾಶರಣರ ಪೀಠಕ್ಕೆ ಪೀಠಾಧ್ಯಕ್ಷರಾಗಿದ್ದೇ ಒಂದು ದುರಂತ. ಆ ಒಂದು ಕಾಡಸಿದ್ದೇಶ್ವರ ಶರಣರ ಪೀಠಕ್ಕೆ ಆಗಿರುವಂಥದ್ದು ಇಂತಹ ಒಂದು ಬಸವ ತತ್ವದ ಅನುಯಾಯಿಗಳನ್ನೇ ಟೀಕೆ ಮಾಡ್ತಕ್ಕಂಥದ್ದು, ನಿಂದೆ ಮಾಡ್ತಕ್ಕಂಥದ್ದು, ಇದು ಭಾಳ ಒಂದು ದುರಂತ. ಯಾಕೆ ನಮಗೇನು ಅನ್ನಿಸ್ತದೆ, ಆ ಕಾಡಸಿದ್ದೇಶ್ವರ ಸ್ವಾಮಿಗೆ ಎಲ್ಲರೂ ಕಾಡಸಿದ್ದೇಶ್ವರ ಸ್ವಾಮಿಗಳಂತ ಇಲ್ಲ, ಕಾಡು ಪ್ರಾಣಿ ಅಂತ ಕರಿತಾ ಇದ್ದಾರೆ. ಅವ್ರ ನಾಲಿಗೆ ಸಂಸ್ಕಾರ ಇಲ್ಲ, ಹೃದಯಕ್ಕೆ ಸಂಸ್ಕಾರ ಇಲ್ಲ. ಇನ್ನೊಂದು ನನಗೇನು ಅನಿಸ್ತದೆ, ಪದೇ ಯಾಕೆ ಅವರು ಬಸವ ತತ್ವ ಅನುಯಾಯಿಗಳನ್ನು ಟೀಕೆ ಮಾಡ್ತಾರಂದರೆ, ಬಹುಶಃ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನಾನು ಫೋಟೋ ಬರಲಿ, ಹೆಚ್ಚಿಗೆ ಪ್ರಚಾರ ಆಗಲಿ, ಮುಂದಿನ ಎಲೆಕ್ಷನ್ದಾಗ ಏನಾದರೂ ಎಲೆಕ್ಷನ್ ನಿಂತ್ಕೊಂಡು ಅವರು MLA ಆಗ್ಬೇಕು, MP ಆಗ್ಬೇಕಂತ ಆಸೆ ಇರ್ಬೋದು. ಯಾರಾದರೂ ಪಕ್ಷ ನೀವು ಟಿಕೆಟ್ ಕೊಡ್ತೇವೆ ಅಂತ ಹೇಳಿರ್ಬೋದು. ಅವರಿಗೆ ಸಂತೋಷಗೊಳಿಸೋ ಸಲುವಾಗಿ ಬಸವ ತತ್ವ ಅನುಯಾಯಿಗಳಿಗೆ ಟೀಕೆ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತದೆ.